ಹಾಯ್ ಫ್ರೆಂಡ್ಸ್, ಇವತ್ತು ಯಾವ ರೀತಿ ಈಸಿ ಮೆಥಡಲ್ಲಿ ಗಿನ್ನ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಗಿನ್ನ ಮಾಡಲು ಬೇಕಾಗಿರುವ ಸಾಮಗ್ರಿಗಳು, ನಾನಿಲ್ಲಿ 400 ಗ್ರಾಮ್ ಆಗುವಷ್ಟು ಕಪ್ಪು ಬೆಲ್ಲ ತಗೊಂಡಿದ್ದೀನಿ, ಅಂದರೆ ಅಚ್ಚು ಬೆಲ್ಲ ತಗೊಂಡಿದ್ದೀನಿ. ಬೆಲ್ಲನ ಸಣ್ಣದಾಗಿ ಪುಡಿ ಮಾಡ್ಕೋಬೇಕು. ಕೆಲವೊಬ್ಬರು ಗಿನ್ನ ಮಾಡಬೇಕಿದ್ರೆ ಸಕ್ಕರೆ ಯೂಸ್ ಮಾಡ್ತಾರೆ, ಬಟ್ ಸಕ್ಕರೆಗಿಂತ ಕಪ್ಪು ಬೆಲ್ಲ ಹಾಕಿ ಗಿನ್ನ ಮಾಡೋದ್ರಿಂದ ಗಿನ್ನ ತುಂಬ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ 1.5 ಲೀಟ್ರ್ ಹಾಲಿಗೆ 400 ಗ್ರಾಮ್ ಆಗೋಷ್ಟು ಬೆಲ್ಲನ ಪುಡಿ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾವು ಹಾಕಿರೋ ಅಂಥ ಬೆಲ್ಲ ನೀಟಾಗಿ ಹಾಲಲ್ಲಿ ಕರಗಬೇಕು, ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. 2 ಏಲಕ್ಕಿ ತಗೊಂಡು ಸಿಪ್ಪೆ ತೆಗೆದು ನೀಟಾಗಿ ಕುಟ್ಕೋಬೇಕು ಸಣ್ಣ ಆಗೋವರೆಗೂ. ಅದನ್ನು ಹಾಲಿಗೆ ಆ್ಯಡ್ ಮಾಡ್ಕೊಳ್ಳಿ. ಏಲಕ್ಕಿ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಕಡೆನೂ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಟೀ ಗ್ಲಾಸಲ್ಲಿ 2 ಗ್ಲಾಸ್ ಆಗೋಷ್ಟು ಗಿಣ್ಣದ ಹಾಲನ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಜಾಸ್ತಿ ಏನಾದರೂ ಗಿಣ್ಣದ ಹಾಲು ಹಾಕಿದ್ರೆ ಗಿನ್ನ ತುಂಬ ಗಟ್ಟಿ ಆಗುತ್ತೆ, ಹಾಗಾಗಿ ಗಿಣ್ಣದ ಹಾಲು ಹಾಕಬೇಕಾದ್ರೆ ನೋಡಿಕೊಂಡು ಹಾಕ್ಕೊಳ್ಳಿ. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ರೆಡಿ ಆಗಿರೋವಂಥ ಗಿಣ್ಣದ ಹಾಲನ್ನ ಸೋಸ್ಕೋಬೇಕು. ಯಾಕಂದರೆ ಕಪ್ಪು ಬೆಲ್ಲದಲ್ಲಿ ಕಡ್ಡಿ ಮತ್ತು ಕಲ್ಲು ಇರುತ್ತೆ, ಹಂಗಾಗಿ ಸೋಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಗಿಣ್ಣನ ಕಡುಬು ಮಾಡ್ಕೋತೀವಲ್ವ, ಆ ಪಾತ್ರೆಯಲ್ಲಿ ಕಾಯಿಸೋಕೆ ಇಟ್ಕೋತಾ ಇದ್ದೀನಿ. ಕಡುಬು ಮಾಡೋ ಪಾತ್ರೆಗೆ ದೊಡ್ಡ ಗ್ಲಾಸಲ್ಲಿ ಒಂದು 4 ಗ್ಲಾಸು ನೀರು ಹಾಕ್ಕೊಂಡು ಅದ್ರ ಮೇಲೆ ಕಡುಬಿನಟ್ಟಿಟ್ಕೊಳ್ಳಿ. ಸೋಸ್ಕೊಂಡಿರೋಂಥ ಗಿಣ್ಣದ ಹಾಲನ್ನ ಕುಕ್ಕರ್ ಪಾನ್ಗೆ ಹಾಕಿ ಗಿಣ್ಣನ ಕಾಯ್ಸೋಕ್ಕಿಡಿ. ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಗಿಣ್ಣ ಕಾಯೋಕ್ಕಿಡಿ. ಕುಕ್ಕರಲ್ಲೂ ಗಿಣ್ಣ ಮಾಡ್ಬೋದು. ಕುಕ್ಕರಲ್ಲಿ ಮಾಡೋದಾದರೆ ಒಂದು ವಿಷಲ್ ಹಾಕಿಸ್ಕೊಂಡ್ರೆ ಸಾಕು. ಗಿಣ್ಣ ಬೆಂದಿದೆಯೋ ಇಲ್ವೋ ಅಂತ ಟೆಸ್ಟ್ ಮಾಡಬೇಕು ಅಂದರೆ ಒಂದು ಸ್ಪೂನ್ ತಗೊಂಡು ಕಾಯ್ದಿರೋ ಅಂಥ ಗಿಣ್ಣದೊಳಗೆ ಹಾಕಿ ನೋಡಿ. ಸ್ಪೂನ್ ತೆಗೆದಾಗ ವಾಟರ್ ಥರ ಬಂದರೆ ಗಿಣ್ಣ ಕಾದಿದೆ ಅಂತ, ಇಲ್ಲ ಹಾಲು ಥರ ಬಂದರೆ ಸ್ವಲ್ಪ ಕಾಯಬೇಕು ಅಂತ. ಗಿಣ್ಣ ಕಾಯಿಸಿದ್ಮೇಲೆ ಒಂದು 5 ಅವರ್ ಕೂಲ್ ಆಗಕ್ಕೆ ಬಿಡಿ. ಗಿಣ್ಣ ಕೂಲ್ ಆದಮೇಲೆ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ಕ್ವೇರ್ ಶೇಪ್ ಕಟ್ ಮಾಡ್ಕೊತಾ ಇದ್ದೀನಿ. ಸ್ಕ್ವೇರ್ ಶೇಪ್ ಕಟ್ ಮಾಡಿದ್ಮೇಲೆ ಕುಕ್ಕರ್ ಪಾನ್ ಸುತ್ತ ಒಂದು ರೌಂಡ್ ಕಟ್ ಮಾಡ್ಕೋಬೇಕು. ಸುತ್ತ ಕಟ್ ಮಾಡ್ಕೊಂಡ್ರೆ ಮಾತ್ರ ಗಿಣ್ಣ ತೆಗಿಯೋಕ್ಕೆ ಈಸಿ ಆಗುತ್ತೆ. ಗಿಣ್ಣದ ಜೊತೆ ರೊಟ್ಟಿ ಮಾಡಿಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಗಿಣ್ಣ ರೆಡಿ ಆಯಿತು. ನಾನು ಮಾಡಿರೋ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.